ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ 99 ಡೇಸ್ ಚಾಲೆಂಜ್ ಏನು ಶುರು ಮಾಡಿದ್ದೀವಿ. ಇವತ್ತು ಡೇ 1 ಸ್ಕ್ವಾಟ್ ಮಾಡ್ತಾ ಇದ್ದೀವಿ. ಸ್ಕ್ವಾಟಿಂದ ಶುರು ಮಾಡಿ ಸ್ಕ್ವಾಟ್, ಬೀನ್ ಪ್ರೆಸ್, ಡೆಡ್ ಲಿಫ್ಟ್ ಇದೇ ರೀತಿ 99 ಡೇಸು ಪ್ರತಿದಿನವೂ ಒಂದೊಂದು ಎಕ್ಸಸೈಸನ್ನು ಮಾಡಿಕೊಂಡು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವತ್ತು ಫಸ್ಟ್ ದಿನ ಆಗಿರೋದ್ರಿಂದ ಬೆಳಿಗ್ಗೆ ಫುಡ್ ಅಪ್ಡೇಟ್ ಅಂತ ತೊಗೊಳ್ಳೋದನ್ನು ಮರ್ತುಬಿಟ್ಟೆ. ಸೊ ಹಾಗಾಗಿ ಇವತ್ತು ಬರೀ ಎಕ್ಸಸೈಸ್ ವಿಡಿಯೋ ಮಾತ್ರ ಇರುತ್ತೆ. ನಾಳೆಯಿಂದ ನಿಮಗೆ ಡೇ 2 ಇಂದ ಏನೇನು ತಿಂತೀನಿ, ಯಾವ ಟೈಮಲ್ಲಿ ವರ್ಕೌಟ್ ಮಾಡ್ತೀನಿ ಎಲ್ಲ ಅಪ್ಡೇಟ್ ಕೂಡ ಬರುತ್ತೆ. ನೈಂಟಿ ಡೇಸ್ ಚಾಲೆಂಜ್ದು ಡೇ 1 ಇವತ್ತು. ಪವಿತ್ರ ನಾಯರ್ ತಗೊಂಬಂದಿದ್ರು, ಸ್ವೀಟ್ ತಂದಿದ್ರು, ವಸಂತದ ಬರ್ಡೇ ಅಂತ. ಸೊ ತಿನ್ಕೊಂಡು ಕಾಸ್ಟ್ಯೂಮ್ ಹಾಕಿದ್ದೀನಿ, ಬಟ್ ಇನ್ನೂ ಟೈಟ್ ಮಾಡಬೇಕು, ಮೇಲೆ ಎಳಿಬೇಕು ಕಾಸ್ಟ್ಯೂಮ್. ಇನ್ನು ಸ್ವೀಟ್ ತಿನ್ಕೊಂಡು ಶುರು ಮಾಡೋಣ. ಅಭಿಜ್ಞಾ ರೆಡಿ ಆಗಿದೆ ನೋಡಿ. ಪ್ಲಾಸ್ಟಿಕ್ ಎಲ್ಲ ಹಾಕ್ಕೊಂಡು ಟೇಪನ್ನು ಪದೇ ಯೂಸ್ ಮಾಡಿ ವೇಸ್ಟ್ ಮಾಡಬಾರ್ದು ಅಂತ ಪ್ಲಾಸ್ಟಿಕ್ ಒನ್ ಟೈಮ್ನೇ ಯೂಸ್ ಮಾಡ್ತಾ ಇದ್ದಾರೆ. ಹ್ಯಾಂಗಿಂಗ್ ಸೆಲ್ಫ್ ಕಾಸ್ಟ್ಯೂಮ್ ಹೇಳಿಕ್ಕೆ ಯಾರೂ ಇಲ್ಲ ಅಂತ ಟೆನ್ಷನ್ ತೊಗೊಳ್ಬೇಡ. ಹಿಂಗೆ ಬಂದ್ಬಿಟ್ಟು ಹೇಳ್ಕೊಂಡ್ರೆ ಆಯಿತು. ಎಸ್, ಕಾಸ್ಟ್ಯೂಮ್ ಕೂತ್ಕೊಂಡು. ಅಯ್ಯೋ, ಡೆಡ್ ಲಿಫ್ಟು ಚೇಚಿ ಅಡ್ಡ ಬಂದಿತ್ತಲ್ಲೋ. Nothing. Video is recording and you come in front. You don't record my value. It's recording. Don't put it anywhere. We are putting in Let March get over. Twitter. After March you do whatever. Post that on Twitter. we are posting in YouTube. We'll tag Elon Musk. We are promoting you, Chechi. Why? I don't want I don't want anything. I'm already famous. I don't want. Calling you Chechi. Tomorrow, whole world will call you Chechi. Everyone calling Chechi is looking urtigetta vakai. Urtigetta Chechi means it's like sister. Okay, whatever calling in my ears, no, it is ringing different. See, only one thing is Rama should not call you Chechi. That's all. Rest everybody should call you Chechi. For wife also they will call Chechi. No. Cheta ಅಂತ. Only for Cheta. ಅದಕ್ಕೆ ಹೇಳಿದ್ದು. ಗಂಡಂಗೆ ಅಂತಾರೆ ಚೇಟ ಅಂತ. ಅದು ಪ್ರೀತಿ ಜಾಸ್ತಿ ಆದಾಗ. ಅಮ್ಮ ದೇವ. No, I can't bend. ಕೊನೆಗೂ ಚರ್ಚಿಗೆ ರೇಗಿಸ್ಕೊಂಡು ಸ್ಕ್ವಾಟ್ ಮಾಡೋಕ್ಕೆ ಶುರು ಮಾಡಿದ್ವಿ. 170 kg ರೆಸ್ಟ್ ಮಾಡ್ತಾರೆ. ಅಂದರೆ ಈಗ ಎಮ್ ಟಿ ಬಾರೆಲ್ಲ ಆಯಿತು. ಎಮ್ ಟಿ ಬಾರ್ ಆಯಿತು, 70 kg ಆಯಿತು, 120 ಆಯಿತು. ಈಗ 170ನಲ್ಲಿ ಸ್ಕ್ವಾಟ್ ಮಾಡ್ತಾಯಿದ್ದೀನಿ. 170 ಕೂಡ ಆಯಿತು. 170 ಆಲ್ಮೋಸ್ಟ್ 2 to 3 ರೆಸ್ಟ್ ಮಾಡಿದೆ ಅಷ್ಟೇ. ಇದಾದ್ಮೇಲೆ ಮತ್ತೆ ವೆಯ್ಟ್ ಲೋಡಿಂಗ್ ಹಾಕ್ಕೊಂಡು 220 kg ಮಾಡಿದೆ ಇವಾಗ. ಯಾಕೆಂದರೆ ಅದು ನೀರಪ್ಪೆಲ್ಲ ಕಟ್ಕೊಂಡ್ರೆ ಮಾತ್ರ ಸ್ವಲ್ಪ ಸೇಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರಪ್ಪೆಲ್ಲ ಕಟ್ಕೊಂಡು 220 kgನ ಲಿಫ್ಟ್ ಮಾಡಿದೆ. ಇದೆಯಾ? ಯೂಶ್ವಲಿ ನೀರಪ್ ಕಟ್ಟಲಿಕ್ಕೆ ಒಂದು ಮೆಷಿನ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡೆ ನೀರಪ್ ಕಟ್ತೀವಿ. ಯಾಕಂದರೆ ಮೊದಲೆಲ್ಲ ನಾವು ಬರೀ ಕೈಯಲ್ಲೇ ಕಟ್ತಾಯಿದ್ವಿ, ಬಟ್ ಇದರಿಂದ ತುಂಬ ಫೋರಮ್ ನೋವಾಗುವಂಥದ್ದು ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ಮೆಷಿನ್ ಯೂಸ್ ಮಾಡಿಕೊಂಡು ನೀರಪ್ಪನ್ನು ರ್ಯಾಪ್ ಮಾಡಿಕೊಂಡು ಇದರಲ್ಲಿ ಎಷ್ಟು ನಾವು ಟೈಟ್ ಕಟ್ಕೊಂಡಿರ್ತೀವಲ್ವ ಅಷ್ಟು ಟೈಟು ನಮ್ಮ ಕಾಲು ಕಟ್ಕೊಳ್ಳೋಕೆ ಈಸಿ ಆಗುತ್ತೆ. ಅಂದರೆ ನಮ್ಮ ಬಾಡಿ ಸ್ಟ್ರೈನ್ ಆಗದೆ ರೀತಿ ಕಟ್ಕೊಳ್ಳೋದು. ಇಲ್ಲಿಗೆ ಕತೆ ಮುಗೀತು. ರಿಸ್ಟೆಪ್ ಆಯಿತು. ಟೈಟಾಗಿ ಸೆಲ್ಫ್ ನೀರ್ಯಾಪ್ ನಾನೇ ಕಟ್ಕೊಂಡು 270 kgನ ಅಟೆಂಡ್ ಮಾಡಲಿಕ್ಕೆ ಸ್ಕ್ವಾಟ್ ಮಾಡಲಿಕ್ಕೆ ಹೊರಟೆ. ಪರವಾಗಿರಲಿಲ್ಲ. ಅಂದರೆ ವೆಯ್ಟ್ ಏನು ಅಷ್ಟು ಫೀಲ್ ಆಗಲಿಲ್ಲ ಅಂತಂದ್ರೂ ಅದರ ಒಂದಿನ ಹಿಂದಷ್ಟೇ ಟ್ರೆಕ್ಕಿಂಗ್ ಮಾಡಿರೋದು ಕಾಲು ನೆನ್ಪು ಮಾಡ್ತಾ